ನೀನ್ ಕೇಳ್ದಂಗೆನೆ ಅಂತೂ ಇಂತೂ ಕಷ್ಟಪಟ್ಟು ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸರ್ಪ್ರೈಸಾ? ಏನು ಸರ್ಪ್ರೈಸು? ನಮ್ಮಮ್ಮ ಮತ್ತೆ ಆಗ್ಲೇ ಅಮೆರಿಕಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೆ. ನೋಡು, ಇಲ್ಲೆಲ್ಲ ಕೆಲಸ ಮುಗೀತು, ಹೊರಡಬೇಕು. ನನಗಂತೂ ನಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಲಿಲ್ಲ, ಏನೂ ಇಲ್ಲ ಬಿಡು. ಗೊತ್ತಾಗೋದು ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ? ಸರಿ, ನಾನಂತೂ ಇವಾಗ ಮತ್ತೆ ಅಮೆರಿಕಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹೋಗ್ಬೇಕಷ್ಟೇ. ಇಲ್ಲಿ ನಮ್ಮ ಅಪ್ಪ ಇದ್ರಲ್ಲ, ನಮ್ಮ ಅಪ್ಪ ಅವರ ಅಣ್ಣ, ಅವನು ಸರಿ ಇಲ್ಲ. ನಮಗೆಲ್ಲ ತುಂಬ 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 ಟಾರ್ಚರ್ ಕೊಡ್ತಾನೆ ನಮಗಂತೂ. ನನಗಂತೂ ಈ ಥರ ಎಲ್ಲ ಅನುಭವಿಸ್ಬಿಟ್ಟು ಅಭ್ಯಾಸನೇ ಇಲ್ಲ ನನಗಂತೂ. ತುಂಬ ಬೇಜಾರು ನನಗಂತೂ. ಅವ್ನು ಟಾರ್ಚರ್ ತಡ್ಕೊಳಕ್ಕಾಗ್ತಿಲ್ಲ ಅಂತಲೇ ನಾನಂತೂ ಅಮೇರಿಕಾಗೆ ಹೋಗೋದೇ ಬೆಸ್ಟು ಅಂತ ಅನ್ಕೊಬಿಟ್ಟಿದ್ದೀನಿ. ಏಯ್, ಏನೇ, ಎಲ್ಲೇ ನಿಮ್ಮಪ್ಪ? ನನಗೆ ಗೊತ್ತಿಲ್ಲ ಅಂಕಲ್. ಇವ್ರು ಯಾಕೆ ಹಿಂಗೆ ಬಸಾಕ್ತಾವ್ರೆ? ನಾನು ಹೇಳಿದ್ನಲ್ಲ ನಮ್ಮ ಅಪ್ಪ ಅವ್ರ ಅಣ್ಣ ಅಂತ, ಇವನೇನೇ. ಏಯ್, ನಿಮ್ಮಪ್ಪ ನನಗೆಲ್ಲಾನು ತೋಪಾಕಿ ನನಗೆಲ್ಲಾನು ನಾಮ ಹಾಕ್ಬೇಕು ಅಂತ ಎಲ್ಲ ಯೋಚನೆ ಮಾಡವನೆ. ಹಾ, ನಮ್ಗೆಲ್ಲ ನಾಮನೇನೆ ಇನ್ನಂತೂ ಅಲ್ವಾ? ಏನು ಅನ್ಕೊಂಬಿಟ್ಟಿದ್ದೀರಾ ನೀವಂತೂ? ಆರಾಮಾಗಿ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಹೊಡೆದು ಬಿಡ್ಬೋದು ಅಂತ ಅನ್ಕೊಬಿಟ್ಟಿದ್ದೀರಾ? ನಿಮ್ಮಪ್ಪ ನನಗೆ ಮೋಸ ಮಾಡಿ ಆಸ್ತಿ ಎಲ್ಲ ಹೊಡ್ಕೊಂಡು ಅಮೆರಿಕಕ್ಕೆ ಹೋಗ್ಬಿಟ್ಟಿದ ತಕ್ಷಣನೇ ತಪ್ಪಿಸ್ಕೊಂಡ್ಬಿಟ್ಟು ಆಸ್ತಿ ಎಲ್ಲ ಅವಂದೇ ಆಗೋಗ್ಬಿಡ್ತದ. ನೋಡೋ ಹುಡುಗಿ, ಎಲ್ಲ ಆಸ್ತಿನೂ ನನ್ನ ಹೆಸ್ರಿಗೆ ಬರ್ಕೊಟ್ರೆ ಸರಿ. ನೋಡೋ, ನಿಮ್ಮಪ್ಪ ಹೇಳೋನೆ ಎಲ್ಲ ಆಸ್ತಿ ನಿನ್ನ ಹೆಸ್ರನಾಗ ಐತೆ ಅಂತ ಹೇಳ್ಬಿಟ್ಟು. ಈಗ ಎಲ್ಲ ಆಸ್ತಿನೂ ಮುಚ್ಕೊಂಡು ನನ್ನ ಹೆಸ್ರಿಗೆ ಬರ್ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಿಮ್ಮನ್ನ ಇಲ್ಲೇನೆ ಕತ್ತರಿಸ್ಬಿಟ್ಟು ಊತಾಕ್ಬಿಡ್ತೀನಿ ಅಷ್ಟೇನೆ. ಅಂಕಲ್, ಇದೇ ನೀತನ ಮಾತಾಡ್ತಿದ್ರಲ್ಲ ಚಿಕ್ಕ ಹುಡುಗಿ ಹತ್ರ. ನೀವೇನಿದ್ರು ಅವ್ರ ಹತ್ರ ಮಾತಾಡ್ಕೊಳ್ಳಿ. ಅದ್ಬಿಟ್ಟು ಪಾಪ ಇವಳ ಹತ್ರ ಯಾಕೆ ಮಾತಾಡ್ತಾ ಇದ್ದೀರಾ? ಏಯ್, ನೀನ್ ಯಾವ ಸೀಮೆ ದೊಣ್ಣೆ ನಾಯ್ಕ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತೀಯಲ್ಲ ನೀನು? ನೀನ್ ಯಾವ ಸೀಮೆ ದೊಣ್ಣೆ ನಾಯ್ಕ? ಮುಚ್ಕೊಂಡು ಹೋಗ್ಲಾ. ನಮ್ ಕೆಲಸ ನಮ್ಗೆ ಏನ್ ಗೊತ್ತು, ಮಾಡ್ಬೇಕು, ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನೋಡಿ, ನನ್ನ ಮಗಳ ಹತ್ರ ನೀವೆಲ್ಲ ಈ ಥರ ಮಾತಾಡೋದು ತಪ್ಪು. ನನ್ನ ಮಗಳ ಹತ್ರ ನೀವೆಲ್ಲ ಈ ಥರ ಮಾತಾಡಬೇಡಿ. ಓಹೋ, ಬರ್ಬೇಕು ಡಿಂಗ್ರು ಬಿಲ್ಲಿ. ಸ್ವಂತ ಮಗಳಿಲ್ಲ ಅಂದ್ರೂ ಯಾವಳನ್ನ ತಂದು ಸಾಕೊಂಡು ಅವಳಿಗೆ ಆಸ್ತಿ ಬರಿತಾ ಇದ್ರಲ್ಲ. ಏನ್ ಅನ್ಕೊಬಿಟ್ಟಿದ್ಯಾ ನೀನು? ಏನ್ ಅನ್ಕೊಂಬಿಟ್ಟಿದ್ಯಾ ಅಂತ? ನಿನ್ ಗಂಡ ಎಲ್ಲ ನನಗೆ ಮೋಸ ಮಾಡ್ದ. ಯಾಕೆ? ಇವಾಗ ನೀವ್ ಎಷ್ಟು ಸಂಪಾದನೆ ಮಾಡಿದಿರೋ ಅಷ್ಟ ಆಸ್ತಿನಾಗೆ ನನಗೆ ಅರ್ಧ ಬರ್ಲೇಬೇಕು. ನೋಡಿ, ನೀವು ಸಾಕಿರೋ ಮಗಳು ಅದು ಇದು ಅಂದ್ರೆ ಚೆನ್ನಾಗಿರಲ್ಲ ಅಷ್ಟೇನೆ. ಅವಳು ನನ್ನ ಸ್ವಂತ ಮಗಳು. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ಏನಾದರೂ ಬಂದ್ಬಿಟ್ಟಿದ್ದಾರೆ ಜಗಳ ಮಾಡಿದೆ ಅಂತಂದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ನೋಡಿ, ಆಸ್ತಿ ಎಲ್ಲ ನನ್ನ ಮಗಳ ಹೆಸ್ರಿಗೆ ಬರ್ದಿದ್ದಾಗೈತೆ. ನೀವು ನನ್ನ ಹತ್ರ ನೀವೇನು ಮಾಡ್ಕೊಳಕ್ಕಾಗಲ್ಲ, ನನ್ನ ಗಂಡನ ಹತ್ರ ನೀವೇನು ಮಾಡ್ಕೊಳಕ್ಕಾಗಲ್ಲ. ನೋಡಿ, ನನ್ನ ಗಂಡ ಮೊದಲೇ ಪೇಷಂಟ್ ಆಗಿದ್ದಾರೆ, ಅವ್ರಿಗೆ ಮೊದಲೇ ಹುಷಾರಿಲ್ಲ. ನೀವು ಈ ಥರ ಬಂದು ಟಾರ್ಚರ್ ಕೊಟ್ಟು ಅವರು ಮತ್ತೆ ಹಾಸ್ಪಿಟಲ್ ಸೇರಿದ್ದಾರೆ. ಎಲ್ಲ ನಿಮ್ಮಿಂದನೇ ಆಗಿದ್ದು. ಬರೀ ಆಸ್ತಿ 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 ಅಂತ ಸಾಯ್ತೀರಾ? ಹೌದಾ? ಅಷ್ಟೊಂದು ಹಠ ಇರೋರು ಆಸ್ತಿ ನನ್ನ ಹೆಸರು ಬರ್ಕೊಡಿ, ನಾನ್ ನೋಡ್ಕೊತೀನಿ. ಇವಳು ಮದ್ವೆ ತಾನೇ ಮಾಡ್ತೀನಿ, ಇನ್ನೂ ನಾನು ನೋಡ್ಕೊಂತೀನಿ. ಮೊದಲು ಆಸ್ತಿ ಬರ್ಕೊಡೋದು ಕಲ್ತ್ಕೊಳ್ರಿ. ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ನನ್ನ ಪ್ರಾಪರ್ಟಿನೂ ಸೇರ್ಬಿಟ್ಟು ಮಾರ್ಬಿಟ್ಟು ದುಡ್ಡು ಎತ್ಕೊಂಡು ಓಡೋಗ್ಬಿಟ್ರಿ ಅಲ್ವಾ? ಇವಾಗ ಇಲ್ಲಿ ನಿಂತ್ಕೊಂಡು ನಾನು ಗೆಣಸ್ಕೇರಿಲ್ಲ ನೋಡು. ಸುಮ್ಮನೆ ಮರ್ಯಾದೆಗೆ ಬರ್ಕೊಡು. ಇಲ್ಲ ಅಂತಂದ್ರೆ ನೀವು 3 ಜನನು ಅದು ಹೆಂಗೆ ವಾಪಸ್ ಅಮೆರಿಕಕ್ಕೆ ಹೋಗ್ತಿರೋ ನಾನು ನೋಡೇ ಬಿಡ್ತೀನಿ. ನೋಡಿ, ನಾವು ಜಮೀನು ಮಾರಬೇಕಾದ್ರೆ ನಿಮ್ದೇನು ಮಾರಲಿಲ್ಲ, ನಮ್ದನ್ನು ಮಾತ್ರ ಮಾರಿದ್ದು. ಸರಿ, ನಿಮ್ಮ ದುಡ್ಡನ್ನು ಮಾರಿದ್ರೆ 10 ಲಕ್ಷ ರೂಪಾಯಿ ನಾವು ಜಾಸ್ತಿ ತಗೊಂಡೋಗಿದ್ದೀವಿ. ಆ 10 ಲಕ್ಷ ರೂಪಾಯಿಗೆ ಇಷ್ಟು ವರ್ಷದ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಅದು ಎಷ್ಟಾಗುತ್ತೋ ಹೇಳಿ, ಅಷ್ಟನ್ನು ಕೊಟ್ಬಿಡ್ತೀವಿ. ಅದು ಬಿಟ್ಟು ನೀವು ಈ ಥರ ಎಲ್ಲನೂ ಮಾಡೋದು ತಪ್ಪು. ನಿಮ್ಗೆ ಎಷ್ಟು ಬೇಕು ಕೇಳಿ, 50 ಲಕ್ಷ ಬೇಕಾ? ಕೊಟ್ಬಿಡ್ತೀನಿ. ಅದು ಬಿಟ್ಟು ಈ ಥರ ಮಾತ್ರ ಮಾಡಬೇಡಿ. ನೀವು ಸುಮ್ಮನೆ ಅರ್ಧ ಆಸ್ತಿ ಬರ್ಕೊಡಿ ಅಂತಂದರೆ ನಾವು ಕಷ್ಟಪಟ್ಟು ದುಡ್ದಿರೋ ಆಸ್ತಿ ಇದೆಲ್ಲನೂ ನಿಮ್ಗೆ ಯಾಕೆ ಬರ್ಕೊಡ್ಬೇಕು ನಾವು? ಅದೇ 10 ಲಕ್ಷ ರೂಪಾಯಿ ದುಡ್ಡು ಇದ್ದಿದ್ರೆ ನಾನು ನಿಮ್ಮಂಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ನಾನು ಕೋಟಿ ಸಂಪಾದನೆ ಮಾಡ್ತಾ ಇದ್ದೆ. ಆದ್ರೆ ನೀವು ಎತ್ಕೊಂಡು ಹೋಗ್ಬಿಟ್ಟು ಇವತ್ತು ನನಗೆ ಲಾಸ್ ಆಗಂಗೆ ಮಾಡ್ಬಿಟ್ಟಿದ್ದೀರಾ. ಮರ್ಯಾದೆಗೆ ಆಸ್ತಿ ಬರ್ಕೊಟ್ರೆ ಸರಿ, ಇಲ್ಲ ನಿನ್ನ ಗಂಡನ್ನು ನಿನ್ನೂ ಅಷ್ಟೇ ಕೊಲೆ ಮಾಡ್ಬಿಡ್ತೀನಿ. ನೋಡಿ, ನಾಳೆ ಬರ್ತೀನಿ. ನಾಳೆ ಅಷ್ಟೊತ್ತಿಗೆ ಎಲ್ಲ ಬರ್ಕೊಟ್ರೆ ಸರಿ. ಇಲ್ಲ ಅಂತಂದ್ರೆ ನಿಮ್ಮ ಪಾಸ್ಪೋರ್ಟು ಎಲ್ಲ ಎತ್ಕೊಂಡು ಹೋಗ್ತೀನಿ ನಾನು. ಆಮೇಲೆ ಅದು ಹೆಂಗೆ ನೀವು ಅಮೇರಿಕಕ್ಕೆ ಹೋಗ್ತಿರೋ ನಾನು ನೋಡೇ ಬಿಡ್ತೀನಿ. ಅಮೇರಿಕ ನಾ ಯಾಕೆ ನಾವು ಅಲ್ಲಿಗೆ ಬರೋಕ್ಕಾಗಲ್ವಲ್ಲ, ನಿಮ್ಮನ್ನು ಹಿಡಿಯೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟಲ್ವ ನಿಮ್ಗೆ ಆಟ? ಆಯ್ತು, ಅದು ಹೆಂಗೆ ಹೋಗ್ತಿರೋ ಹೋಗ್ರಿ. ಪಾಸ್ಪೋರ್ಟು ವೀಸಾ ಎಲ್ಲ ಎತ್ಕೊಂಡು ಹೋಗ್ತೀನಿ. ಅಯ್ಯೋ, ನೀವು ಆ ಥರ ಮಾಡಬೇಡಿ. ನೋಡಿ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ದಯವಿಟ್ಟು ನೀವು ಆ ಥರ ಮಾಡಬೇಡಿ. ನಾನು ಅದೇ ಥರನೇ ಮಾಡೋದು, ನಾನು ಅದೇ ಕ್ಯಾರೆಕ್ಟರ್ ನಂದು. ಅಯ್ಯೋ, ನನಗಿಲ್ಲಿ ಬರೋಕ್ಕೆ ಯಾಕೆ ಬೇಜಾರು ಅಂದರೆ ಇವಂದೇನೇ ಕತೆ. ಅರ್ಧ ಆಸ್ತಿ ಬರ್ಕೊಡ್ಬೇಕಂತ, ಅರ್ಧ ಆಸ್ತಿ. ನಾವು ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿರೋದೆಲ್ಲ ಇವನ್ ಬಾಯಿಗೆ ಇಕ್ಕಕ್ಕೆ ಅಂತಾನೆ ನಾವು ಕಷ್ಟಪಟ್ಟು ದುಡ್ದಿರೋದು. ನೋಡಿ ಹೆಂಗೆ ಕೇಳ್ತಾನೆ. ಈಗ ವೀಸಾ ಪಾಸ್ಪೋರ್ಟ್ ಎಲ್ಲ ಎತ್ಕೊಂಡು ಹೋಗ್ತಾವನ. ಪಾಪ ಅಮ್ಮ ಇದೇ ಕಾರಣ ಕೇಳ್ತಾ ಇದ್ರು ಅನಿಸ್ತೈತೆ, ಇಂಡಿಯಾಕ್ಕೆ ಹೋಗೋದು ಬೇಡ ಅಂತ. ಆದರೆ ನಾನೇ ಇದು ಮಾಡ್ಬಿಟ್ಟು ಬಂದ್ಬಿಟ್ಟೆ. ನಾನು ಅಲ್ಲೇ ಇರಬೇಕಿತ್ತೋ ಏನೋ. ನೀನು ಏನೋ ವಿಷಯ ಹೇಳಕ್ಕೆ ಬಂದಲ್ಲ, ಏನೋ ಸರ್ಪ್ರೈಸು ಅಂತ ಏನೋ ಹೇಳ್ದಲ್ಲ. ನಿಮ್ಮ ಅಪ್ಪ ಅಮ್ಮ ಯಾವ ಹಳ್ಳಿಯವರು, ಯಾವ ಹಳ್ಳಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ನಿಮ್ಮ ಅಪ್ಪನ ಹೆಸರೇನೋ ಸರಿಯಾಗಿ ಗೊತ್ತಾಗಲಿಲ್ಲ. ಆದರೆ ನಿಮ್ಮ ಅಮ್ಮನ ಹೆಸರು ಶಾರದಾ ಅಂತನಂತೆ. ಒಂದು ವಿಲೇಜಲ್ಲಿದ್ದಾರೆ ಅವರಂತೂ. ನೀನು ಅನ್ಕೊಂಡಿರೋ ಥರ ಅವರು ರಿಚ್ ಅಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಪೂರ್ ಜನನೇ ಅನಿಸುತ್ತೆ. ಆದರೆ ಅವ್ರ ಹೆಸರು ಮಾತ್ರ ನನಗೆ ಕೇಳಿದೆ, ಶಾರದಾ ಅಂತ. ಈ ವಿಚಾರನ ತಿಳ್ಕೊಳ್ಳೋಕ್ಕೆ ನಾನಂತೂ ಎಷ್ಟು ಕಷ್ಟಪಟ್ಟು ಎಷ್ಟೆಲ್ಲ ಓಡಾಡಿ ಮಾಡಿ, ಒಬ್ಬರು ಹಳ್ಳಿಯವರು ಅವ್ರನ್ನ ಯಾರನ್ನೋ ಹಿಡ್ಕೊಂಡು ಮಾಡಿ, ನಿಮ್ಮ ಮನೆಯಾಗೆ ಅವರೆಲ್ಲ ಹಳೇಬ್ರೆಲ್ಲನೂ ಕೆಲಸ ಮಾಡ್ಕೊಂಡು ಅವ್ರನ್ನೆಲ್ಲ ಕೇಳಿ ಮಾಡಿ
ವಿಚಾರಿಸಿ ನೋಡಿದ್ದೀನಿ. ನಿನಗೆ ಆ ವಿಲೇಜ್ ಹೆಸರು ಹೇಳ್ತೀನಿ, ಹಂಗೇನೆ ಅವ್ರ ಅಡ್ರೆಸ್ಸು ಕೊಡ್ತೀನಿ. ಹಳ್ಳಿ ಹೆಸರು ಮಾತ್ರ ಹೇಳ್ಬಲ್ಲೆ, ಆದರೆ ಅವ್ರ ಮನೆ ಎಲ್ಲೈತೆ ಅಂತ ನನಗೆ ಗೊತ್ತಿಲ್ಲ. ಅದು ನೀನೇ ವಿಚಾರಿಸ್ಕೋಬೇಕು ನೋಡು. ಹೇ ಥ್ಯಾಂಕ್ ಯು ಸೋ ಮಚ್. ಇದೇನು ಹೇಳ್ತಾ ಇದ್ದೀನಿ ನೀನು? ನಮ್ಮ ಅಪ್ಪ ಅಮ್ಮನ ಅಡ್ರೆಸ್ ಕಂಡು ಹಿಡಿದ್ಬಿಟ್ಟ. ಥ್ಯಾಂಕ್ ಯು. ನೀವು ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀನು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ನೀನು ನನ್ನ ಬೆಸ್ಟ್ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು. ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? ಮತ್ತೆ ನಾನು ಇವತ್ತೇನೆ ಹಳ್ಳಿಗೆ ಹೊರಟೋಗ್ಬಿಡ್ಲಾ? ಹಾಂ ನಿನ್ನಿಷ್ಟ ನೋಡು. ಆದರೆ ನಾನಂತೂ ಬರೋಕ್ಕಾಗಲ್ಲ ಅನಿಸುತ್ತೆ. ನನಗೆ ತುಂಬಾ ಕೆಲಸ ಇದೆ. ಅಪ್ಪ ನಂಗೆ ತುಂಬಾ ಕೆಲಸ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ. ಅದೆಲ್ಲ ಮಾಡಿ ಮುಗಿಸಿ ನೋಡಿ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗುತ್ತೆ ನನಗಂತೂ. ನೀನು ಹೋಗಿರೋ, ಏನಾದರೂ ನಿಂಗೆ ಎಮರ್ಜೆನ್ಸಿ ವರ್ಕು ಇಲ್ಲ ಏನಾದರೂ ನನ್ನ ಅವಶ್ಯಕತೆ ಇದ್ದರೆ ನಾನು ಕಾಲ್ ಮಾಡು ಬರ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಬರೋಕ್ಕಾಗಲ್ಲ, ಸರಿನಾ? ಅಯ್ಯೋ ಪರವಾಗಿಲ್ಲ ಬಿಡು, ನಾನು ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮನ ನೋಡೋದೇ ಒಂಥರ ಖುಷಿ. ಅಮ್ಮನ ಹೆಸರು ಶಾರದನ. ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಅಮ್ಮನೂ ತುಂಬ ಒಳ್ಳೆಯವರಾಗಿರ್ತಾರೆ ಅನ್ಸುತ್ತೆ. ಊರಿಗೇನೆ ದೊಡ್ಡ ಯಜಮಾನಿ ಅಂತೂ ಆಗಿರ್ತಾರೆ ಅನ್ಸುತ್ತೆ. ಮಗಳೇ, ಅಮ್ಮ, ಕಂತ್ರಿ ನನ್ನ ಮಗ ನಮ್ಮ ವೀಸಾ ಪಾಸ್ಪೋರ್ಟ್ ಎಲ್ಲನೂ ಎತ್ಕೊಂಡು ಹೊರಟೋಗ್ಬಿಟ್ಟವನೆ. ಈಗ ಮತ್ತೆ ಬಂದು ನಾಳೆ ನಡೆದ್ರಾಗ ಜಗಳ ಮಾಡ್ತಾನೆ. ಆಸ್ತಿ ಬರ್ಕೊಡು ಅಂತ ಹೇಳ್ಬಿಟ್ಟು. ನಾವು ಮೊದಲು ಇಲ್ಲಿಂದ ನಿಮ್ಮಪ್ಪ ಹುಷಾರಾಗ ತನಕ ಬೇರೆ ಕಡೆ ಇರಬೇಕು. ನಿಮ್ಮ ಅಪ್ಪಂಗೆ ಟೆನ್ಷನ್ ಕೊಟ್ಟು ಸಾಯಿಸ್ಬಿಡ್ತಾನೆ ಅಂತ ಅನ್ಸುತ್ತೆ. ನಿಮ್ಮಪ್ಪ ಮೊದಲೇ ಟೆನ್ಷನ್ ಆಗೋರೆ ನೋಡು. ನಾವು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗೋಣ, ಇಂಡಿಯಾದಲ್ಲೇನೆ, ಸರಿನಾ? ಸುಮ್ಮನೆ ಅವ್ರು ಬಂದು ತಲೆ ತಿಂತಾನೆ. ನಿಮ್ಮಪ್ಪ ಸ್ವಲ್ಪ ಹುಷಾರಾಗಲಿ, ಆಮೇಲೆ ಬಂದು ಇವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಅಯ್ಯೋ ಅಮ್ಮ, ಅದು ಇವ್ರಿಗೆ ಎದ್ರುಕೊಂಡು ನಾವ್ಯಾಕೆ ಎಲ್ಲೆಲ್ಲ ಹೋಗ್ಬೇಕು? ನೋಡಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾದರೂ ಮಾಡೋಣ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಾನು ನೋಡ್ಕೊತೀನಿ. ಹಾಗೇನೇ ಇಂಡಿಯಾ ಅಂತೂ ನಾನಂತೂ ಜಾಸ್ತಿ ನೋಡಿಲ್ಲ. ಅದಕ್ಕೆ ನಾನು ಇಂಡಿಯಾ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಓಡಾಡ್ಕೊಂಬಿಟ್ಟು ಬರ್ತೀನಿ. ನೀವು ಅಲ್ಲಿ ತನಕ ಅಪ್ಪ ನೋಡ್ಕೊಂಡಿರಿ. ಏನಾದರೂ ಎಮರ್ಜೆನ್ಸಿ ಅಂದರೆ ನಾನು ಕಾಲ್ ಮಾಡಿ. ಮಗಳೇ, ಅಲ್ಲ ಇಲ್ಲೆಲ್ಲ ಏನಾಗುತ್ತೆ ಏನಿರಲ್ಲ ಅದು ಗೊತ್ತಿಲ್ಲ. ಈಗ ಸುಮ್ಮನೆ ಕಂಪ್ಲೇಂಟ್ ಎಲ್ಲ ಯಾಕೆ ಹೇಳು? ಪೊಲೀಸ್ ಸ್ಟೇಷನ್ದು ಅವತ್ತು 10 ಲಕ್ಷ ತಗೊಂಡೋಗಿದ್ದು ನಮ್ಮದು ತಪ್ಪೇನೆ. ನಿಮ್ಮ ಅಪ್ಪಂಗೆ ಹೇಳ್ದೆ ಕೊಟ್ಬಿಟ್ಟು ಹೋಗೋಣ ಅಂತ ಕೇಳಲೇ ಇಲ್ಲ ನಿಮ್ಮಪ್ಪ. ಇವತ್ತು ಅವ್ರು ಬಿಡ್ತಾರಾ ಹೇಳು? ಅರ್ಧ ಆಸ್ತಿ ಬರ್ಕೊಡೋಕ್ಕೂ ಮನಸ್ಸಿಲ್ಲ ಮಗಳೇ. ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ. ಈಗ ನೀನು ಇಲ್ಲಿರೋದಂತೂ ಸೇಫ್ ಅಲ್ಲ. ನೀನು ಎಲ್ಲಾದರೂ ಒಂದು ವಾರ 15 ದಿನ ಎಲ್ಲಾದರೂ ಹೊರಗಡೆ ಹೋಗ್ಬಿಡು, ಸರಿನಾ? ಹೊರಗಡೆ ಹೋಗ್ಬಿಟ್ಟು ಆರಾಮಾಗಿರು. ನಾನು ಇಲ್ಲಿ ನೋಡ್ಕೊತೀನಿ ಸ್ವಲ್ಪ. ಅಮ್ಮ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋದೇ ಕೊಡ್ತೀನಿ. ಅದು ಬಿಟ್ಟು ನಿಮ್ಮ ಈ ಅಂಕಲ್ನ ಎದುರಿಸೋಕ್ಕಂತೂ ನನ್ನ ಕೈಲಿ ಆಗಲ್ಲ. ಸರಿ ಆಯಿತು ಹೇಳಿ. ನಾನಂತೂ ಒಂದು 15 ದಿನ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಏನಾದರೂ ಎಮರ್ಜೆನ್ಸಿ ಅಂದರೆ ಕಾಲ್ ಮಾಡಿ. ಸರಿ ಆಯಿತು. ನೀನಾದರೂ ಸೇಫಾಗಿರ್ತೀಯ ಅಂತ ನನಗೆ ಆರಾಮಾಗಿರ್ತೈತೆ. ಸರಿ, ನೀನು ಓಡಾಡ್ಕೊಂಬಿಟ್ಟು ಬಾ, ಸರಿನಾ? ಹೀಗೇನು ಸ್ವಲ್ಪ ದಿನ ಅಷ್ಟೇ ಸುಧಾರಿಸ್ಕೊತಾರೆ. ಆಮೇಲೆ ಹೆಂಗಾದರೂ ವೀಸಾ ಪಾಸ್ಪೋರ್ಟ್ ಎಲ್ಲ ಕಿತ್ಕೊಂಡು ಅಮೇರಿಕಾಗೆ ಹೊರಟೋಗ್ಬಿಡೋಣ. ಈ ಊರೇ ಬೇಡ, ಆಸ್ತಿ ಪಾಸ್ತಿ ಎಲ್ಲ ಇಲ್ಲಿ ಸೇಲ್ ಮಾಡಿಬಿಟ್ಟು ಹೊರಟೋಗ್ಬಿಡೋಣ, ಸರಿನಾ? ಅಲ್ಲ ಆಂಟಿ, ಎಲ್ಲರಿಗೂ ಎದ್ರುಕೊಂಡು ನೀವ್ಯಾಕೆ ದೂರ ಹೋಗ್ಬೇಕು ಹೇಳಿ? ಅವ್ರನ್ನೇ ಎದುರಿಸ್ಬೇಕು, ಇಲ್ಲೇ ಸೆಟ್ಲ್ ಆಗ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ. ಅದೇ ಏನು ಮಾಡೋಣ? ನನ್ನ ಗಂಡ ಚೆನ್ನಾಗಿದ್ದಿದ್ರೆ ಎಲ್ಲ ಸರಿ ಹೋಗೋದು. ನೀನು ಗೊತ್ತಿಲ್ದಿರೋದು ಏನಪ್ಪ ಐತೆ, ಫುಲ್ ಪೇಷಂಟ್ ಆಗಿಬಿಟ್ಟವ್ರೆ. ಈಗ ಅವ್ರನ್ನ ಮೊದಲು ಅವ್ರು ಹೆಲ್ತ್ ನೋಡ್ಕೊಳ್ಳೋದು ನನಗೆ ಮುಖ್ಯ ಅಲ್ವಾ? ನನ್ನ ಮಗಳು ಹೋಗ್ಲಿ ಧೈರ್ಯವಂತೆ ಅಂದರೆ ನನ್ನ ಮಗಳು ಧೈರ್ಯವಂತೆ ಅಲ್ಲ. ಅವಳು ಸ್ವಲ್ಪ ಎದುರ್ಕೊಂತಾಳೆ. ಅವಳು ಅವತ್ತಿಂದನೂ ಹಂಗೆ ಬೆಳೆಸ್ಬಿಟ್ಟಿದ್ದೀನಿ ನಾನು. ಏನು ಮಾಡೋಣ ಹೇಳು? ಆಂಟಿ, ನಮ್ಮ ಅಪ್ಪನ ಕೇಳಿ ನೋಡ್ತೀನಿ. ಅಪ್ಪನ ಕಡೆಯಿಂದ ಏನಾದರೂ ಸಹಾಯ ಆಗಂಗಿದ್ರೆ ಖಂಡಿತ ಅಪ್ಪನ ಕಡೆಯಿಂದ ಸಹಾಯ ಮಾಡಿಸ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಹಾಂ ಅಮ್ಮ, ಇವರ ಅಪ್ಪನ ಕಡೆಯಿಂದ ಏನಾದರೂ ಸಹಾಯ ಆಗೋ ಆ ಥರ ಇದ್ದರೆ ಸಹಾಯ ಮಾಡಿಸ್ತಾನೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸರಿ ಆಯಿತು. ನಿಮ್ಮ ಅಪ್ಪನೊಂದ್ಸಲ ಮಾತಾಡಿಸ್ಬಿಟ್ಟು ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಪಾ. ಇಲ್ಲೆಲ್ಲೂ ಹೋಗ್ಬೇಡ. ಡೆಲ್ಲಿನೋ ಎಲ್ಲಾದರೂ ಹೋಗ್ಬಿಟ್ಟು ಅಲ್ಲೇ 1-2 ದಿನ ಇದ್ದು ನಿನ್ನ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಬಿಟ್ಪಾ, ಸರಿನಾ? ಇಲ್ಲಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಅಂತಂದರೆ ಈ ಬೇರೆ ಕಡೆ, ಈ ಮಂಗಳೂರು ಆ ಕಡೆ ಹೋಗ್ಬಿಡು. ಈ ಬ್ಯಾಂಗ್ಳೂರಲ್ಲಿ ಮಾತ್ರ ಇರಬೇಡ ಮಗಳೇ. ಬ್ಯಾಂಗ್ಳೂರಲ್ಲಿ ಎಲ್ಲೂ ನೀನು ಕಾಣಿಸ್ಕೊಂಡ್ಲೇಬಾರ್ದು. ಯಾಕಂದರೆ ಆಸ್ತಿ ಪೂರ್ತಿ ನಿನ್ನ ಹೆಸರಿನಾಗೈತೆ ಮಗಳೇ. ನಿಮ್ಮ ಅಪ್ಪ ನಿನ್ನ ಹೆಸರಿಗೆ ಮಾಡಿಸ್ಬಿಟ್ರೆ ಆಸ್ತಿ ಪೂರ್ತಿ. ನೀನು ಏನಾದರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಸೈನ್ ಹಾಕ್ಸ್ಕೊಳಕ್ಕೆ ಅವ್ರು ಯೋಚನೆ ಮಾಡಲ್ಲ. ಎಲ್ಲ ಸೈನು ಹಾಕ್ಸ್ಕೊಂಡ್ಬಿಟ್ರೆ ಆಮೇಲೆ ನಿನ್ನ ಬಾಳಿಗೆ ಏನು ಮಾಡ್ತೀಯ? ಬೀದಿಗೆ ಬಂದುಬಿಡ್ತೀಯ ಅಷ್ಟೇ. ಅವ್ರು ಒಳ್ಳೆ ಜನ ಅಲ್ಲ, ಸರಿನಾ? ನನ್ನನ್ನು ನಿಮ್ಮ ಅಪ್ಪನ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಆಸ್ತಿ ಎಲ್ಲ ನನ್ನ ಮಗಳ ಹೆಸರಾಗೈತೆ ಅಂತ ನಿಮ್ಮ ಅಪ್ಪ ಹೇಳ್ಬಿಟ್ಟೈತೆ. ಅದಕ್ಕೆ ಇವಾಗ ನೀನು ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ಕೊಂಡಿರೋದು. ಈಗ ನೀನು ಇಲ್ಲಿಂದ ಹೊರಡು, ಸರಿನಾ? ಸರಿಯಮ್ಮ, ಆಯಿತು. ನಾನೇನು ಯಾರಿಗೂ ಎದುರುಕೊಳ್ಳಲ್ಲ, ಯಾರಿಗೂ ಸೈನ್ ಹಾಕಿ ಕೊಡಲ್ಲ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಯಾರೂ ಕಾಣ್ದಿರೋ ಥರ ಎಲ್ಲಾದರೂ ಇರ್ತೀನಿ. ಸರಿ ಮಗಳೇ, ಆಯಿತು. ಸರಿ, ನಾನು ಹೇಳಿದ್ನಲ್ಲ ನಾನು ಹೋಗಬೇಕು ಅಂತ, ಅಲ್ಲಿಗೆ ಹೋಗೋಕ್ಕೆ ಎಲ್ಲ ವ್ಯವಸ್ಥೆ ಮಾಡು ಪ್ಲೀಸ್. ಆಯಿತು.